ನಿಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆತ್ಮಹತ್ಯೆಗಳು ಹೆಚ್ಚೆಚ್ಚಾಗಿ ಆಗ್ತಾ ಇದೆ, ಆತ್ಮಹತ್ಯೆಗಳ ಸರ್ಮಾಲನೆ ಆಗ್ತಾ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಈಗ ರಿಯಲ್ ಆಗಿ ಆತ್ಮಹತ್ಯೆ ಮಾಡ್ಕೊತಾವ್ರೆ. ಇದಕ್ಕೆ ಕಾಂಗ್ರೆಸ್ ಪಕ್ಷರು ಭಾಳ ಅವ್ರಿಗೆ ಸಹಾಯನೂ ಮಾಡೋಕ್ಕೆ ಮುಂದೆ ಬಂದಿದೆ, ಮಾಡ್ತಾರೋ ಅವ್ರೆ. ಈಗ ಇದರಲ್ಲಿ ಏನು ಮಾಡೋಕ್ಕಾಗದು, ಕೆಲವರು ಮೈಂಡು ಏನೋ ಥರ ಪಿಕ್ಕಲ್ ಮೈಂಡ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊತಾರೆ. ಈ ಸರ್ಕಾರ ಏನು ಮಾಡೋಕ್ಕಾಗುತ್ತೆ ಮಾಡ್ತಾ ಇದ್ದಾರೆ. ಇದೇನು ಕೋಟಿಗಟ್ಟಲೆ ಬಡ್ಡಿ ಬಿಟ್ಟರು ಅಲ್ಲ, ಯಾರೇ ಆಗಲಿ, ನಾನು ಸರ್ಕಾರದ ಪರ ಮಾತಾಡ್ತಾ ಇಲ್ಲ. ಕೋಟಿಗಟ್ಟಲೆ ಬಡ್ಡಿ ಬಿಟ್ಟರು, ಇನ್ನೂ ಅಸುಲ್ಲಾಗೂ ಬಿಡೋಕ್ಕೂ ರೆಡಿ ಆಗವ್ರೆ, ಎಲ್ಲ ಸಹಾಯನೂ ಮಾಡ್ತಾರೆ. ನೋಡಿ ಮೊನ್ನೆ ರಾಹುಲ್ ಗಾಂಧಿ ಬಂದು 1 ಲಕ್ಷ ಕೊಟ್ಟವ್ರೆ. ಇಲ್ಲೂ ನಮ್ಮದು ನಾನು ಫೈನಾನ್ಸ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಸ್ಟೇಟ್ ಲೆವೆಲ್ಲು ನಾವು ಎಲ್ಲ ಹೋಗಿದ್ದು. ನಾವು 55,000 ಕೊಟ್ಟು, ಕೆಲವು ಕಡೆಯಲ್ಲಿ ಹೋಗಿ 55,000 ಕೊಟ್ಟು. ಏನು ಕೊಟ್ಟರೆ ಏನಾಗುತ್ತೆ ಅದು. ಅವ್ರು ಹೋದ್ಮೇಲೆ 10 ಲಕ್ಷ ಕೊಟ್ಟರೆ 50 ಲಕ್ಷ ಕೊಟ್ಟರೆ ಪ್ರಯೋಜನ. ದುಡ್ಡಿಗೆ ಬೆಲೆ ಇಲ್ಲ, ಮನುಷ್ಯನಿಗೆ ಬೆಲೆ, ಪ್ರಾಣಿಗೆ ಬೆಲೆ. ಪಾಪ ಬಾಳ್ಗೋಬಾರ್ದಾಯ್ತು. ಅವ್ರ ಹೆಂಡತಿ ಮಕ್ಕಳ ಗತಿ ಏನು, ಅವ್ರಿಗೆ ಎಷ್ಟು ಅಂಬೋತಾರೆ. ಭಗವಂತ ಏನು ಸ್ಥಿತಿ ಕೊಟ್ಟವ್ರಿಗೆ. ದುಡ್ಡು ಬರ್ಬೋದು ಸರ್, ದುಡ್ಡು ಬರ್ತದೆ ಹೋಗ್ತದೆ, ದುಡ್ಡಿನ ಪ್ರಶ್ನೆ ಬರೋಲ್ಲ. ಇದು ಭಾಳ ಅನ್ಯಾಯ ಇದೆ. ಸರ್ಕಾರ ಏನು ವಿಫಲ ಮಾಡಲ್ಲ, ಮಾಡೋದು ಮಾಡ್ತಾರೆ ಇದ್ದಾರೆ, ಇನ್ನೂ ಮಾಡ್ತಾರೆ. ಈಗ ಮೊನ್ನೆ ರಾಜೀವ್ ಗಾಂಧಿ ಹೇಳಿ ಅವರೊಂದು ಇನ್ಸ್ಟ್ರಕ್ಷನ್ ಪ್ರಕಾರ ಇನ್ನೂ ಕೆಲವೆಲ್ಲ ಅಂಶಗಳು ಮಾಡ್ತಾರೆ. ಹೀಗಾಗಿ ನಾನು ಹೋಗಿದ್ದೆ, ನಾನು ಇದಕ್ಕೆ ಮೀಟಿಂಗ್ ಬಂದಿದ್ದು. ಈಗೆಲ್ಲ ಆಗಿ ಭಾಳ ತೊಂದರೆ ಈಡಾಗ್ತಾ ಇದೆ. ರೈತರಿಗಂತೂ ಭಾಳ ಕಷ್ಟ. ಅಲ್ಲ, ನಿಮ್ಮ ಪ್ರಕಾರ ಒಬ್ಬ ಸೀನಿಯರ್ ಹಿರಿಯ ಒಬ್ಬ ರಾಜಕಾರಣಿಯಾಗಿ ಹೇಳಿ, ಬೇರೆ ಪರಿಹಾರ ಬೇರೆ ಇಲ್ಲ? ಸರ್ಕಾರ ಅದು ಬೇರೆ ಪರಿಹಾರ ನೋಡಿ. ಈಗ ಅದನ್ನ ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡ್ತಾವ್ರೆ ಸರ್ಕಾರ. ಈಗ ಸ್ವಲ್ಪ ನಿಲ್ತಿದೆ ತತ್ಸಮಯಕ್ಕೆ. ಇನ್ನೂ ಕೆಲವು ಅಂಶಗಳು ಏನೇನೋ ಮಾಡಬೇಕು ಅಂತ ಇದ್ದಾರೆ. ಸಿದ್ದರಾಮಯ್ಯನವರೇ ಪಾಪ ಅದ್ರ ಬಗ್ಗೆ ಇದು ಮಾಡ್ತಾರೆ, ಕಾಳಜಿ ವಹಿಸಿದ್ದಾರೆ. ರೈತರ ಮಕ್ಕಳು. ರಾಹುಲ್ ಗಾಂಧಿ ಅವರು ಹಾವೇರಿಗೆ ಹೋಗ್ತಾ ಇದ್ದಾರೆ. ಹಾವೇರಿಯಲ್ಲಿ ನಿನ್ನೆ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೋಡಿ. ನಿನ್ನೆ ರಾಹುಲ್ ಗಾಂಧಿ ಭೇಟಿ ನೀಡುತ್ತಿರುವ ಸಂದರ್ಭದಲ್ಲೇ ಆತ್ಮಹತ್ಯೆ ನಡೆದಿದೆ. ಎಷ್ಟೊಂದು ಇದೆಲ್ಲ ಸರ್, ಈಗ ನಾನು ಹೇಳೋದು ಆತ್ಮಹತ್ಯೆ ಮಾಡೋದು ಒಳ್ಳೇದು ತಲ್ಲ ಕೆಟ್ಟದ್ದೇ. ಬಟ್ ಈಗ ಸರ್ಕಾರ ಇದು ಏನು ಮಾಡ್ತಾರೆ, ಯೋಚನೆ ಮಾಡಿ. ಇದು ಎಲ್ಲರೂ ಹಾಗೆ ಶುರು ಮಾಡ್ತಾರೆ. ಸರ್ಕಾರ ಆದಷ್ಟು ಕ್ರಮ ವಹಿಸಿ ಕೆಲಸ ಮಾಡ್ತಾರೆ. ಸಿದ್ದರಾಮಯ್ಯವರು ಉದಾಸೀನವಾಗಿ ಬಿಟ್ಟಿಲ್ಲ ಸರ್ಕಾರದ. ಅದ್ರ ಬಗ್ಗೆ, ಆತ್ಮಹತ್ಯೆ ಬಗ್ಗೆ ಭಾಳ ಕಾಳಜಿ ತಗೋತಾ ಇದ್ದಾರೆ. ಹೀಗಾಗಿ ಏನು ಮಾಡೋದು ಅಂತ ನಾವು ಹೆಂಗೆ ಹೇಳೋದು. ಪ್ರತಿಪಕ್ಷದವರು ಭಾಳ ಇಲ್ಲ ತೀಕ್ಷ್ಣವಾಗಿ ಆರೋಪ ಮಾಡ್ತಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದೆ, ಅದ್ರ ತೊಡಗಟ್ಟಕ್ಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಸುಳ್ಳು. ಈಗ ಅವ್ರ ಸರ್ಕಾರ ಇದ್ದಾಗೂ ಆಗಿತ್ತು ಆತ್ಮಹತ್ಯೆ, ಆಗಿರಲ್ವಾ? BJP ಸರ್ಕಾರದ ಆತ್ಮಹತ್ಯೆ ಆಗಿರಲ್ವಾ? ಆಗಿತ್ತು. ಈಗ ಅದೆಲ್ಲ ಹೇಳ್ಬಾರ್ದು. ಈಗ ಜನಗಳು ಅವ್ರ ಹಣೆ ಬರ, ಅವ್ರ ಜನಗಳು ಅವರು ಇದು ಮಾಡಿ ಇದು ಮಾಡ್ಬಾರ್ದು. ಅದೊಂದು ಹೇಳಬಾರ್ದು. ಈ ಥರ ಆಯಿತು ಆ ಥರ ಆಯಿತು ಅಂತ ಹೇಳ್ಬಾರ್ದು. ಎಲ್ಲ BJP ಕಾಲದಲ್ಲೂ ಆಗಿದೆ, ಕಾಂಗ್ರೆಸ್ ಕಾಲದಲ್ಲೂ ಆಗಿದೆ, ದಳದ ಕಾಲದಲ್ಲೂ ಆಗಿದೆ. ಅದು ವಾಸ್ತವಿ. ಹೀಗಾಗಿ ಅದ್ರ ಒಬ್ಬರ ಮೇಲೆ ಹೇಳ್ಬಾರ್ದು. ಈಗ ಸ್ವಲ್ಪ ಜಾಸ್ತಿ ಆಗಿದೆ, ಜನ ಇದು ಒತ್ತಡ ಜಾಸ್ತಿ ಆಯಿತು, ಎಲ್ಲ ಬೆಲೆ ಜಾಸ್ತಿ ಆಯಿತು. ರೈತರಿಗೆ ಏನು ಸಿಗ್ತಾ ಇಲ್ಲ. ರೈತರಿಗೆ ಏನು ಸಿಗ್ತಾರೆ ಸರ್? ಬಂದರೆ ಅವರಿಗೆ 4 ಕಾಣಿ ಅಥವಾ 30 ಪೈಸಾ ಸಿಕ್ಕರೆ ಹೆಚ್ಚು. ಇಲ್ಲಿ ಬಾಕಿ 70 ಪೈಸಾ ದಲ್ಲಾಳಿಗಳಿಗೆ ಹೋಗುತ್ತೆ. ಹೌದು, ದಲ್ಲಾಳಿಗಳು ಅವ್ರಿಗೆ ಏನು ಸಿಗ್ತಾರೆ ಕಳ್ಗಟ್ಬೋದು. ಅದನ್ನ ಅವ್ರು ಕ್ರಮ ತಗೊಳ್ತಾ ಇದ್ದಾರೆ, ಕೆಲವೆಲ್ಲ ಕ್ರಮ ತಗೊಳ್ತಾವ್ರೆ. ಕೋಟಿಗಟ್ಟಲೆ ಬ್ಯಾಂಕಲ್ಲಿ ಬಿಟ್ಟವ್ರು, ಇನ್ನೆಷ್ಟು ಬಿಡೋಕ್ಕಾಗ್ತದೆ? ಸರ್ಕಾರ ಉಳಿಬೇಕಲ್ಲ. ಅಲ್ಲ, ಅವ್ರೇತೆ ಮಾಡೋದು ಜೀವನ ಮಾಡೋದಕ್ಕೆ, ಬೇರೆ ಸಾಮಾನ್ಯ ಕೆಲಸ ಕಾರ್ಯಗಳು ನಡೆಸೋದಕ್ಕೆ ಯೋಚನೆ ಮಾಡಿ. ಸರ್ಕಾರ ಬೇರೆ ಕಾಮಗಾರಿಗಳು ನಡೆಸೋದು ಹೇಗೆ? ಎಲ್ಲ ಇವರೇ ಕೊಡ್ತಾರೆ, ಕೊಟ್ಟವ್ರು, ಇವ್ರಿಗೂ ಸಾಕಷ್ಟು ಕೊಟ್ಟವ್ರೆ. ಏನು ಕೊಟ್ಟರು ಕೆಲವು ನಿಲ್ತಾ ಇಲ್ಲ. ಈ ನಡುವೆ ಸ್ವಲ್ಪ ಕಮ್ಮಿ ಆಗಿದೆ, ಬೇರೆ 1-2 ಅಷ್ಟೇ ಸ್ವಲ್ಪ ಕಮ್ಮಿ ಆಗಿ. ಸಿದ್ದರಾಮಯ್ಯ ಅದಕ್ಕೆ ಭಾಳ ಶ್ರಮ ತಗೋತಾ ಇದ್ದಾರೆ. ನಾನು ಸಿದ್ದರಾಮಯ್ಯ ಅವ್ರ ಮಾತಾಡ್ತೀನಿ ಅಂತಲ್ಲ, ಆ್ಯಕ್ಚುಲ್ ಆಗಿ ಹೇಳ್ತಾ ಇದ್ದೀನಿ. ನಾನು ಕಾಂಗ್ರೆಸ್ಸು ಸಿದ್ದರಾಮಯ್ಯ ಅವ್ರು ಮಾತಾಡ್ತಾರೆ, ವಾಸ್ತವಕ್ಕೆ ಖಂಡಿತ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ರೈತರ ಮಕ್ಕಳು, ಅವ್ರಿಗೂ ಕಾಳಜಿ ಇದೆ, ಮಾಡ್ತಾ ಇದ್ದಾರೆ. ಈ ದಿನ ನಮ್ಮ ಮಹಾನವಮಿ ಏನು ಒಂದು ಇದು ಇದೆ, ಇದರಲ್ಲಿ ನಮ್ಮ ಎಲ್ಲ ನಮ್ಮ ವಾರ್ಡಿನ ಜನರಿಗೆ ಶುಭಾಶಯ ಕೊಡ್ತೀವಿ. ಹಾಗೂ ತಮ್ಮ ಎಲ್ಲ BBMP ವ್ಯಾಪ್ತಿಯಲ್ಲಿರೋ ಜನಗಳಿಗೂ ನಮ್ಮ ಶುಭಾಶಯ ಕೋರ್ತಾ ನನ್ನೊಂದು ಮಾತು